ನಾನು ಎಲೆ ತುಂಬಾ ಚಿಕನ್ನು ಮಟನ್ ಆಯ್ತು. ಇಲ್ಲಿ ನೋಡಿ ಚಿಕನ್ನು ಮಟನ್ನು ಗೊಜ್ಜು. ಡಯಟು ಅಂತ ಇರ್ತಾನೆ. ಲಾಡು ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ಇಲ್ಲಿ ನೋಡಿ ಬಾಡ್ನ ಹೆಂಗ್ ತಿಂದವನೆ. ಪಿಜ್ಜಾ ಮತ್ತೆ ಚಿಕನ್ ನಗಟ್ಸ್ ತಿಂತಾ ಇದೀವಿ ನಾನು ಮತ್ತೆ ನಮ್ಮಪ್ಪ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನು ಗೌತಮ್ ಇವಾಗ ಚಿಕ್ಕಲ್ಲೂರಿಗೆ ಹೋಗ್ತಿದೀವಿ. ಚಿಕ್ಕಲ್ಲೂರಲ್ಲಿ ಸಿದ್ದಪ್ಪಾಜಿ ದೇವಸ್ಥಾನ ಇರುತ್ತೆ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಸವೆನ ಮಾಡಿದ್ದಾರೆ ಇವತ್ತು, ದೇವ್ರ ಸಭೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದೀವಿ. ರೋಡ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ. ಆಲ್ರೆಡಿ ಒಂದು 5-6 ಕಿಲೋಮೀಟರ್ ಆಯಿತು ಹಿಂಗೆ ಇದೆ ಮಣ್ ರೋಡು. ನಮ್ಮ XV ಫುಲ್ ಗಡ 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 ಅಂತ ಆಡ್ತೈತೆ. XV ಒಳ್ಳೆ ಸಸ್ಪೆನ್ಷನ್ ಐತೆ ಗೈಸ್, ಅದಕ್ಕೆ ತಡ್ಕೊಳ್ಳುತ್ತೆ ಏನಿಲ್ಲ. ಅರೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕಷ್ಟೆ. ಈ ಥರ ರೋಡ್ ಐತೆ ಅಂದ್ರೆ ಯಾವ್ದಾದ್ರು ಆಫ್ ರೋಡ್ ಕಾರ್ ಎತ್ಕೊಬರ್ಬೋದಿತ್ತು. ಗೈಸ್ 3:15 ಬಂದ್ಬಿಟ್ಟು ರೀಚ್ ಆದ್ವಿ ನಾವು. ಇವಾಗ ಸವೆ ಮಾಡಿದ್ರಲ್ಲ ಅಲ್ಲಿ ಊಟಕ್ಕೆ ಬಂದಿದ್ದೀವಿ. ನಾವೇ ಲಾಸ್ಟ್ ಅನ್ಸುತ್ತೆ ಗೌತಮ್. ಇನ್ನೂ ಬತ್ತವ್ರೆ ಕೀರ್ತನ್ ಬತ್ತವ್ ಇನ್ನು ಚನ್ಪಣ್ಣದಿಂದ 3:15 ಚನ್ಪಣ್ಣ ಬರ್ತಾನೆ. ಶಿವು ನೋಡಿ ಮುಡಿ ಕೊಟ್ಬಿಟ್ಟವನೆ, ಅಡುಗೆ ಬಡಿಸ್ತಾವನೆ. ಗೈಸ್ ಊಟ ಮಾಡೋಣ ಇವಾಗ. ಮಟನ್ ಗೊಜ್ಜು, ಮಟನ್ ಸಾರು, ಮುದ್ದೆ, ದೇವ್ರ ಪ್ರಸಾದ ಬಂದಿದ್ದೀನಣ್ಣ. ಗೈಸ್ ಇವಾಗ ಶಿವು ನೋಡಿ ಹೆಂಗ್ ಕಾಣ್ತಾವನೆ ಮುಡಿ ಕೊಟ್ಬಿಟ್ಟು. ನೀನು ದೂರದಿಂದ ಕಾರಲ್ಲಿ ನೋಡ್ಬಿಟ್ಟು ಎಲ್ಲ ಶಿವು ಅಂತ ಏನಿ. ಅವನೇ ಕಣ, ಅವನೇ ಮುಡಿ ಕೊಟ್ಟವನೇ. ಗೈಸ್ ನಾನು ಎಲೆ ತುಂಬ ಚಿಕನ್ನು ಮಟನ್ ಆಯಿತು. ಇಲ್ಲಿ ನೋಡಿ ಚಿಕನ್ನು ಮಟನ್ನು ಗೊಜ್ಜು. ಗೌತಮ್ ನೋಡಿ ಡಯಟು ಅಂತ ಇರ್ತಾನೆ. ಲಾಡು ತಿನ್ನಲ್ಲ ಅಂದ್ರೆ ತಿನ್ನಲ್ಲ. ಇಲ್ಲಿ ನೋಡಿ ಬಾಡ್ನ ಹೆಂಗ್ ತಿಂದವನೆ. ಪ್ರೋಟೀನ್. ನಮ್ಮ ಎಳೆಯಲ್ಲಿ ಹಂಗೆ ಮಟನ್ ಐತೆ ಅಂತಂದ್ರೆ ಅನ್ನ ಇಟ್ಕೊಂಡಂಗೆ ಇಟ್ಕೊಬಿಟ್ಟಿದೀವಿ. ಮಚ್ಚಿನ ಒಂದು ಚಾಲೆಂಜ್ ವಿಡಿಯೋನೇ ಮಾಡ್ಬಿಡ್ಬೋದಿತ್ತು. ತಟ್ಟೆ ತುಂಬ ಎಲೆ ತುಂಬ ಮಟನ್ನು ಮತ್ತು ಚಿಕನ್ ತಿನ್ನೋ ಚಾಲೆಂಜ್ ಅಂತ ಹೊಸಿ ತಿಂದುವಲ್ಲ, ತಿಂತಾನೆ ಇದ್ದೀವಿ, ಖಾಲಿನೇ ಐತಿಲ್ಲ. ಗೌತಮ್ ತಿಂದ್ಬಿಟ್ಟು ಎದೆ ಹೊಟ್ಟೋದ. ನಾನು ಇನ್ನೂ ತಿಂತಾನೇ ಇದ್ದೀನಿ. ತುಂಬ ಜಾಸ್ತಿ ಆಗ್ತದೆ. ಇನ್ನು ಚಿಕನ್ನು ಒಂದು ಸ್ವಲ್ಪ ಮಟನ್ ಪೀಸ್ ಇದೆ, ತಿಂದು ಮುಗಿಸ್ಬಿಡ್ತೀನಿ ನೀರಿಗೆ. ನನ್ನ ಲೈಫಲ್ಲಿ ನನಗೇನು ಅಡ್ವಾಂಟೇಜ್ ಅಂತ ಅಂದರೆ, ನಾನು ಎಷ್ಟೇ ತಿಂದ್ರು ನಾನ್ ವೆಜ್ಜು ಏನೇ ತಿಂದ್ರೂ ದಪ್ಪ ಆಗಲ್ಲ ಜಾಸ್ತಿ. 75, 76, 77 ಇಲ್ಲೇ ಇದ್ದೀನಿ. ಅದಕ್ಕೆ ಚೆನ್ನಾಗಿ ತಿನ್ಬೋದು ನಾನು. ಆಯ್ತು, ನಂಗೆ ಇನ್ನು ಸ್ವಲ್ಪ ಅನ್ನ ತಿನ್ನಬೇಕು ಅನಿಸ್ತು. ಒಂಚೂರು ಹಾಕೋ ಮಜ್ಜಿ. ನನಗೆ ಯಾವ ಸೀನ್ ನೆನಪಾಯ್ತೈತೆ ಹೇಳಿದ್ರಲ್ಲಿ, ದೊಡ್ಡಣ್ಣ ಮತ್ತು ಸಾಧು ಕೋಕಿಲ ಕೂತ್ಕೊಂಡು ತಿಂತಾರಲ್ಲ ಅನ್ನ ಅಂತ. ಈಗ ಯೂಟ್ಯೂಬಲ್ಲಿ ನೋಡ್ದಾರೆಲ್ಲ ದೃಷ್ಟಿ ಮಾಡ್ತಾರೆ ನಂಗೆ. ಹಂಗೆ ತಿಂತಾ ಇದ್ದೀನಿ. ಕೆಪಾಸಿಟಿ ಜಾಸ್ತಿ ಆಗ್ಬಿಟ್ಟೈತೆ ಗೈಸ್ ನನಗೆ ಇವತ್ತು, ಅದಕ್ಕೆ ಚೆನ್ನಾಗಿ ತಿಂತಿದ್ದೀನಿ. ಗೈಸ್ ಮೂಳೆ ಬಿಟ್ಬಿಟ್ಟು ಇನ್ನೇನು ಉಳಿಸಿಲ್ಲ ನೋಡಿ, ಫುಲ್ಲು ತಿಂದು ಮುಗಿಸಿದ್ದೀನಿ. ನಡೆ ಮಚ್ಚಿ. ಗೈಸ್ ನಾವಿವಾಗ ದೇವ್ರ ಪ್ರಸಾದನ ತಿನ್ಕೊಂಡು ವಾಪಸ್ ಹೋಗ್ತಾ ಇದೀವಿ ಚಿಕ್ಕಲ್ಲೂರಿಂದ. ಒಳ್ಳೆ ಒಂದು 50 ಗ್ರಾಮ್ ಪ್ರೋಟೀನ್ ತಿಂದಿದ್ದೀವಿ. ಎಷ್ಟು ಕೆಜಿ ಚಿಕನ್ ಮಟನ್ ತಿಂದಿದ್ದೀವಿ ಹೇಳು. ಅದ್ರಲ್ಲಿ ಚಿಕನ್ ಪ್ರೋಟೀನ್ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ರು. ಗೌತಮ್ ಒಂಚೂರು ವೇಸ್ಟ್ ಮಾಡಿದ್ನೇನೋ, ನಾನಂತೂ ಒಂಚೂರು ವೇಸ್ಟ್ ಮಾಡಿಲ್ಲ. ನಾನೇ ಏನು ವೇಸ್ಟ್ ಮಾಡಲಿಲ್ಲ ಗೈಸ್. ನೀನು ಒಂದೊಂದು ಸ್ವಲ್ಪ ಕಂಡ ಮೂಳೆಲ್ಲಿರೋ ಒಂದೊಂಚೂರು ಕಂಡ ಬಿಟ್ಬಿಟ್ಟಿದ್ಯಾ. ಕ್ಲೀನಾಗಿ ತಿನ್ಬೇಕು. ಸಾರಿ, ನಮ್ಮ ಮನೇಲಿ ಹೇಳ್ಕೊಟ್ಟಿಲ್ಲ. ನಿಮ್ಮ ಮನೇಲಿ ಹೇಳ್ಕೊಟ್ಟಿರ್ತಾರೆ, ನೀನು ಕಲ್ತಿರಲ್ಲ. ಚಿಕ್ಕಲ್ಲೂರಲ್ಲಿ ಇದೀವಿ ಈಗ ಗೈಸ್. ಇದೇನೆ ಚಿಕ್ಕಲ್ಲೂರ್ದು ದೇವಸ್ಥಾನ, ಸಿದ್ದಪ್ಪಾಜಿ ದೇವಸ್ಥಾನ. ಅಲ್ಲೇನೆ ಸವೆ ಮಾಡಿದ್ದು ಅವರು. ಗೈಸ್ ನಾವು ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ಜ್ಯೂಸ್ ಕುಡಿತಾ ಇದೀವಿ. ಪೊಮಗ್ರನೇಟ್ ಮಿಲ್ಕ್ ಶೇಕ್. ನಾನು ಮತ್ತು ಗೌತಮ್ಮು ಅಷ್ಟು ದೂರದಿಂದ ಎಲ್ಲೂ ಸ್ಟಾಪ್ ಕೊಡದೆ ಬಂದಿದ್ವಿ, ಅದಕ್ಕೆ ಇವಾಗ ಜ್ಯೂಸ್ ಬ್ರೇಕ್ ತಗೊಂಡಿದ್ವಿ. ನಾನು ಇವಾಗ ಜಸ್ಟ್ ವಾಪಸ್ಸು ಮನೆಗೆ ಬಂದೆ. ಅಷ್ಟೆಲ್ಲ ಓಡಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಸಂಜೆ ಆಗೈತೆ. ನಮ್ಮ ಭೀಮನ್ನ ಸ್ವಲ್ಪ ಆಟ ಆಡ್ಸೋಣ ಅಂತ. ಇರೋ ಇನ್ನು ಆಟ ಸಾಮಾನುಗಳಿಲ್ಲ ಐತೆ ನೋಡಿ. ಇದೊಂದು, ಮತ್ತು ಇಲ್ಲೂ ಒಂದಿದೆ ನೋಡಿ ದೊಡ್ಡದು.
ಅವನಿಗೆ ದಿನ ಪೂರ್ತಿ ಆಟ ಆಡ್ಸಿದ್ರು ಆಟ ಆಡ್ತಾನೆ. ಅಷ್ಟಿಷ್ಟ ಅವನಿಗೆ ಆಟ ಆಡೋದು ಅಂದರೆ. ಸಂಜೆ ಆಗ್ಬಿಡೈತೆ ಗೈಸ್ ಆಗಲೇ. ಕೆಲವೊಂದು ದಿನಗಳು ಹೆಂಗೆ ಅಂದರೆ ಎಷ್ಟು ಬೇಗ ದಿನ ಮುಗೀತು ಅಂತಲೇ ಗೊತ್ತಾಗಲ್ಲ, ಅಷ್ಟು ಬೇಗ ಮುಗಿದೋಗ್ಬಿಡುತ್ತೆ. ನಮ್ಮ ಅಮ್ಮ ಕಾಫಿ ಮಾಡಿಕೊಟ್ರು. ನಾವು ಬನ್ನಿ ಕಾಫಿ ಕುಡಿಯೋಣ. ಭೀಮನ ಆಟ ಆಡಿಸ್ಕೊಂಡು ಹಂಗೆ ಕಾಫಿ ಕುಡಿಯೋಣ. ಭೀಮರಾಜು ಅವನಿಗೆ ಜೂಟಾಟ ಆಡೋದು ಭಾರಿ ಇಷ್ಟ. ಕಾಫಿ ಕುಡಿಯೋಣ ಬನ್ನಿ. ಬಿಟ್ಟು ಬಿಡು ಭೀಮರಾಜು, ಬಿಟ್ಟು ಬಿಡು, ಬಿಡೋ, ಕೊಡ್ತೀನಿ ನೋಡಿ. ಈಗ ನೋಡಿ ಬಿಡಿಸ್ತೀನಿ ಅಷ್ಟೇ. ಎದ್ರಕೊಂಡು ಬಿಟ್ಬಿಡ್ತಾನೆ. ಗೈಸ್, ನಾನು ಈ ಮೇಲ್ಗಡೆ ರೂಮ್ಗೆ ಒಂದು ಯಾವ್ದಾದ್ರು ಪ್ರೊಜೆಕ್ಟರ್ ತಗೊಳ್ಳೋಣ ಅಂತಿದ್ದೀನಿ. ಈ ಕಡೆ ಸೈಡ್ ಹಾಕೋಕ್ಕೆ ಗೋಡೆಗೆ ಮಲ್ಕೊಂಡು ನೋಡ್ಬೋದು. ಇಲ್ಲಿ ಮೇಲ್ಗಡೆ ರೂಮಲ್ಲಿ ಟಿ ವಿ ತೊಗೊಂಡ್ರೆ ದೊಡ್ಡಾಗ್ಬಿಡುತ್ತೆ, ಅದಕ್ಕೆ ಪ್ರೊಜೆಕ್ಟರ್ ತಗೊಳ್ಳೋಣ ಅಂತಿದ್ದೀನಿ. ನಿಮ್ಗೆ ಯಾವುದಾದ್ರೂ ಪ್ರೊಜೆಕ್ಟರ್ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ. ನಾನು ಒಂದಷ್ಟು ನೋಡ್ತಿದ್ದೀನಿ. ಕಮ್ಮಿ ಪ್ರೈಸಲ್ಲಿ ಚೆನ್ನಾಗಿರೋದಾಗಿ, ಜಾಸ್ತಿ ಕಾಸ್ಟ್ಲಿದು ಬೇಡ, ಸಿಂಪಲ್ಲಾಗಿರಬೇಕು. ನಮ್ಮಮ್ಮ ಅಡುಗೆ ಮನೇಲಿ ಏನೋ ಮಾಡ್ತಾವ್ರು ನೋಡಿ. ಇವತ್ತು ಬೆಂಗಳೂರಿಗೆ ಹೋಯ್ತಾವ್ರೆ. ನಮ್ಮ ಮನೇಲಿ ಇವತ್ತು ನಮ್ಮ ಅಮ್ಮ ಇಲ್ಲ, ಅದಕ್ಕೆ ನಮ್ಮ ಅಪ್ಪ ಅಪರೂಪಕ್ಕೆ ಪಿಜ್ಜಾ ತಗೋಬಾರ ಅಂದರು. ಅದಕ್ಕೆ ಒಂದು ದೊಡ್ಡ ಪಿಜ್ಜಾ ಮತ್ತು ಚಿಕನ್ ನಗೆಟ್ಸ್ನ ಚಿಕಾಗೋ ಪಿಜ್ಜಲ್ಲಿ ತಗೋಯ್ತಾ ಇದ್ದೀನಿ ಇವಾಗ ಕೃಣಾಲ್ ಶಾಪಲ್ಲಿ. ನಮ್ಮಪ್ಪ ಯಾವತ್ತೂ ಇಲ್ಲರೂ ಪಿಜ್ಜಾ ತಗೋಬ ಅಂತಂದರು. ತುಂಬ ರೇರು ಯಾರ್ದಾರು ಮನೇಲಿ ಪಿಜ್ಜಾ ತಗೋಬ ಅನ್ನೋದು. ಅದಕ್ಕೆ ತಗೋಯ್ತಾ ಇದ್ದೀನಿ ಇವಾಗ. ಟೇಸ್ಟ್ ಮಾಡಿಸ್ಬಿಟ್ಟು ಹೇಳ್ದು ವಿಡಿಯೋಲ್ಲಿ ಹಾಕ್ತೀನಿ. ನನಗೆ ಇವಾಗ ನಮ್ಮ ಕಾರ್ ಎತ್ಕೊಳ್ಳೋಣ, ಕೆಳಗಡೆ ಹಾಕಿದ್ದೀನಿ, ಹೊರಡೋಣ ಬನ್ನಿ. ಇವಾಗ ಕಾರ್ನ ಎತ್ಕೊಂಡೆ. ಚನ್ನಪಟ್ಟಣದಲ್ಲಿ ನೋಡಿ ಫುಲ್ಲು ಲೈಟಿಂಗ್ಸ್ನ ಹಾಕ್ಬಿಟ್ಟಿದ್ದಾರೆ. ಶ್ರೀರಾಮನವಮಿ ಮಾಡ್ತಾವ್ರೆ, ಅದಕ್ಕೆ ಫುಲ್ಲು ಲೈಟಿಂಗ್ಸ್ನ ಹಾಕವ್ರೆ. ಇವಾಗ ನಮ್ಮ ಅಪ್ಪನಿಗೆ ಪಿಜ್ಜಾನ ಎತ್ಕೊಂಡು ಇವಾಗ ನಮ್ಮ ಗಾಡೀಲಿ ಹೊರಡೋಣ ಬನ್ನಿ ಮನೆಗೆ. ಗೈಸ್, ವರ್ಕೌಟ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಇವತ್ತು ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಎಡಿಟಿಂಗ್ ಐತೆ, ಅದನ್ನು ಕಂಪ್ಲೀಟ್ ಮಾಡಬೇಕು. ಇವಾಗ ಇನ್ನೇನು ಜೈಪುರದ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಕಾರಲ್ಲಿ ನೈಟ್ ಟೈಮು ಹೋಗೋಕ್ಕೆ ಮಜಾನೇ ಬೇರೆ ಗೈಸ್. ಏನೋ ಒಂಥರ ಫೀಲ್ ಸಖತ್ತಾಗಿರುತ್ತೆ ನಮ್ಮ ಕಾರ್ ನೈಟ್ ಟೈಮ್ ಓಡ್ಸೋಕ್ಕೆ. ಈ ಸ್ಕ್ರೀನು, ಲೈಟಿಂಗ್ಸು ಎಲ್ಲ. ಒಬ್ಬನೇ ಸಾಂಗ್ ಕೇಳ್ಕೊಂಡು ಹೋಗ್ತಾ ಇದ್ರೆ ಇನ್ನೂ ಮಜಾ ಚೆನ್ನಾಗಿರುತ್ತೆ. ಒಳ್ಳೆ ಸಾಂಗ್ ಹಾಕ್ಕೊಂಡು ನೈಟ್ ಡ್ರೈವ್ ಥರ. ದಿನ ನಾನು ಜಿಮ್ ಮುಗಿಸ್ಕೊಂಡು ವಾಪಸ್ ಹೋಗೋದು ಒಳ್ಳೆ ನೈಟ್ ಡ್ರೈವ್ ಹೋದಂಗೆ ಆಗುತ್ತೆ ಒಬ್ಬನೇ. ಚನ್ನಪಟ್ಟಣದಿಂದ ನಮ್ಮೂರಿಗೆ. ಸರ್ವಿಸ್ ರೋಡ್ ನೋಡಿ ಹೆಂಗೈತೆ. ಇದು ಎಕ್ಸ್ಪ್ರೆಸ್ ಹೈವೇ ಆ ಕಡೆ ಕಾಣ್ತಿರೋದು. ಗೈಸ್, ಇವಾಗ ಜಸ್ಟ್ ಕಾರ್ನ ಪಾರ್ಕಿಂಗ್ ಹಾಕ್ಬಿಟ್ಟು ಪಿಜ್ಜಾ ಮತ್ತು ನಗೆಟ್ಸ್ನ ಎತ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಇವಾಗ ಜಸ್ಟ್ ಬಂದು ನಮ್ಮೂರಿಗೆ. ತೆಗಿಯಪ್ಪಾಜಿ ಪಿಜ್ಜಾ, ಚಿಕನ್ ಪಿಜ್ಜಾ ತಂದಿದ್ದೀನಿ ಗೈಸ್. ಚಿಕನ್ ಪಿಜ್ಜಾ ಮತ್ತು ಚಿಕನ್ ನಗೆಟ್ಸ್ ಕೊಡೋದು ತಿನ್ನು. ಹಾಂ, ನಮ್ಮ ಅಪ್ಪ ಯಾವತ್ತೂ ಇಲ್ದಿರೋರು ಪಿಜ್ಜಾ ತಗೋಬಾರ ಅಂದರು. ನಮ್ಮ ಅಮ್ಮ ಇರಲಿಲ್ವಲ್ಲ, ವಿಡಿಯೋ ಮಾಡಲ್ಲ ಅನ್ಕೊಬಿಟ್ಟಿದ್ರು ಅನ್ಸುತ್ತೆ. ನಮ್ಮಮ್ಮ ವಿಡಿಯೋ ನೋಡಿದಾಗ ಅಂತಾರೆ, ನಾನು ಇಲ್ಲದೆ ಹೋದಾಗ ಏನೇನೋ ತಗೊಬಂದು ತಿಂತವ್ರೆ ಅಂತ. ಅವಾಗ ಡೈಲಿ ಲಾಗ್ ಮಾಡದೇ ಇದ್ದಾಗ ಅಮ್ಮ ಎಲ್ಲರೂ ಹೋದ್ರೆ ಏನಾದ್ರು ತಗೊಬಂದು ತಿನ್ನೋ ಅಂತಾನೆ ನಾವು ಅವಾಗ ಹೋದಾಗ. ಎತ್ಕೊಳಪ್ಪಜಿ, ಇದು ಹಿಂಗೆ ಕಟ್ ಮಾಡ್ಕೊ. ಹಿಂಗೆ ಕಟ್ಟಿಂದ ಹಿಂಗೆ ಪೀಸ್ ಆರೋಗ್ಬಿಟ್ಟೈತೆ. ಅಲ್ಲಿನ ತರಷ್ಟರಲ್ಲಿ ಬಿಸಿ ಇದ್ದೀರಿ ಇನ್ನೂ ಚೆನ್ನಾಗಿರೋದು, ಆರೋಗೈತೆ. ಅಲ್ಲಿಂದ ತರಷ್ಟರಲ್ಲಿ ಟೈಮ್ ಆಗಿಬಿಡುತ್ತಲ್ಲ. ಬನ್ನಿ ಗೈಸ್, ಪಿಜ್ಜಾ ತಿನ್ನೋಣ ನಾವು. ನಮ್ಮಪ್ಪ ಚಿಯರ್ಸ್. ಹೆಂಗೈತೆ? ಬಿಸಿಲು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದು ತಿನ್ನು ಚಿಕನ್. ಅವ್ರು ಇಷ್ಟಪಡ್ತಾ ಇದ್ರು. ಸಾಸ್ ಬೇಕು ಅಂದ್ರೆ ಹಾಕೋಬೇಕು. ಅದಕ್ಕೆ ಸಾಸ್ ಇದು ಇದಕ್ಕೆ ಹೊಡೆಯೋದ. ಪಿಜ್ಜಾ ಮತ್ತು ಚಿಕನ್ ನಗೆಟ್ಸ್ ತಿಂತಾ ಇದೀವಿ ನಾನು ಮತ್ತು ನಮ್ಮಪ್ಪ. ಸಾಸ್ ಬೇಕು ಅಂದ್ರೆ ಹಾಕೋ, ಇಲ್ಲ ಹಂಗೆ ತಿನ್ನು. ಇದಂಗೈತೆ ಚಿಕನ್ ನಗೆಟ್ಸ್ ಅದ್ರ ಹೆಸರು. ಚಿಕನಲ್ಲಿ ಬೇಯಿಸೋದು ಎಣ್ಣೆಗೆ ಹಾಕ್ಬಿಟ್ಟು. ಬೆಂದಿದ್ದ ಈ ತರಬೇಕಾಯ್ತು.
ಇಷ್ಟಪಡ್ತಾ ಇದ್ರು. ಗೈಸ್ ಇಬ್ರು ಪಿಜ್ಜಾ ಮತ್ತೆ ನಗೆಟ್ಸ್ನ ತಿಂದು ಮುಗಿಸಿದ್ವಿ. ನಾನು ಸ್ವಲ್ಪ ಇವಾಗ ಎಡಿಟಿಂಗ್ ಐತೆ, ಎಡಿಟಿಂಗ್ ಮಾಡೋಣ. ಲ್ಯಾಪ್ಟಾಪ್ ಎತ್ಕೊಂಡೆ ಬನ್ನಿ. ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ